ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಮ್ಮಿ ಪದಾರ್ಥ ಯೂಸ್ ಮಾಡಿ ಮನೆಯಲ್ಲೇ ಕ್ಯಾರೆಟ್ ಹಲ್ವ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾವು ಕ್ಯಾರೆಟ್ ಮೇಲಿರೋ ಸಿಪ್ಪೆ ಎಲ್ಲ ಸುಲಿದು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀವಿ. ಒಂದು 15 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಯಾಕೆಂದರೆ ನಾವು ಕ್ಯಾರೆಟ್ ಎಷ್ಟು ತೊಗೊಂಡ್ರೂ ಅದು ಹುರಿದಾಗ ತುಂಬ ಕಮ್ಮಿ ಆಗಿಬಿಡುತ್ತೆ. ಸೊ ನಾವು ಒಂದು 3 ಜನಕ್ಕೆ ಮಾಡ್ಕೊತಾ ಇರೋದ್ರಿಂದ 15 ಕ್ಯಾರೆಟ್ನ ನಾನು ತೊಗೊಂಡಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ತುರ್ಕೊತಾ ಇದ್ದೀನಿ. ತುಂಬ ಸಣ್ಣಗೆ ತುರ್ಕೋಬೇಕು. ಯಾಕೆ ಅಂದರೆ ದಪ್ಪಗಿರೋದು ಲಾಸ್ಟಲ್ಲಿ ಬಿಟ್ಬಿಡೋದು ಆ ಥರ ಎಲ್ಲ ಇದ್ದರೆ ಹಲ್ವಕ್ಕೆ ಚೆನ್ನಾಗಿರಲ್ಲ. ಸೊ ಫುಲ್ಲು ನೋಡಿ ಈ ಥರ ಚೆನ್ನಾಗಿ ತುರ್ಕೋಬೇಕು. ತುರ್ಕೊಂಡು ನಂತರ ಅದನ್ನು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ. ತುರಿದಿರೋದು ರೆಡಿ ಇದೆ. ಇವಾಗ ಕ್ಯಾರೆಟು ನೋಡಿ ಈ ಥರ ಕಾಣಿಸ್ತಾ ಇದೆ. ಚೆನ್ನಾಗಿ ಸಣ್ಣಗೆ ತುರ್ಕೊಂಡಿದ್ದೀನಿ ನೀಟಾಗೆ. ಸೊ ಇಲ್ಲಿ ನೋಡ್ಬೋದು ನೀವು ಸಣ್ಣಗೆ ತುರ್ಕೊಂಡಿದ್ದೀವಿ. ಇಲ್ಲಿ ಯಾವುದೇ ತರಹ ದಪ್ಪಗೆ ಬಿಟ್ಟಿರೋದಾಗಲಿ ಏನಿಲ್ಲ. ಕ್ಯಾರೆಟ್ ತುರ್ಕೊಂಡು ಒಂದು ಕಡೆ ಇಟ್ಕೊಂಡು ಹಾಲನ್ನ ಕಾಯಿಸಿ ಉಕ್ಕು ಬರೋ ಥರ ಕಾಯಿಸಿ ಅದನ್ನು ಸಪ್ರೇಟಾಗಿ ಇಟ್ಟು ಆರೋಕ್ಕೆ ಬಿಡ್ತಾಯಿದ್ದೀನಿ. ಯಾಕೆಂದರೆ ಅದು ಹಾರಿರಬೇಕು. ಹಾಕಬೇಕು ಅಂತ ಹೇಳ್ತೀನಿ. ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿಸಿ ಆರಿಸಿರುವಂತಹ ಹಾಲು 1 ಕಪ್ಪು ಸಕ್ಕರೆ, ತುಪ್ಪ ಜಾಸ್ತಿ ಹಾಕ್ಕೊಂಡಷ್ಟು ರುಚಿ ಚೆನ್ನಾಗಿರುತ್ತೆ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಇದ್ದೀನಿ ನಾನು. ಇವಾಗ ಫಸ್ಟು ಬಾಣಲಿಗೆ 1-2 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಇದನ್ನು ಕ್ಯಾರೆಟ್ನ ಹುರ್ಕೊಳ್ಳೋಕ್ಕೆ ಅದಕ್ಕೆ ಸ್ವಲ್ಪ 1-2 ಸ್ಪೂನು ತುಪ್ಪನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಎಲ್ಲ ತುರಿದಿಟ್ಟಿರುವಂಥ ಕ್ಯಾರೆಟ್ನ ಫುಲ್ಲು ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ಅಷ್ಟು ಹಾಕೋತೀನಿ ಒಟ್ಟಿಗೆ. ಹುರಿಬೋದು, ಚೆನ್ನಾಗಿರುತ್ತೆ. ಉರಿತಾ ಸ್ವಲ್ಪ ಕಮ್ಮಿ ಆಗುತ್ತೆ ಅಲ್ವಾ. ಸೊ ನಾವು ಎಷ್ಟು ಕ್ಯಾರೆಟ್ನ ತುರ್ಕೊಂಡಿದ್ದೀವಿ ಅಷ್ಟನ್ನು ತುಪ್ಪದ ಮೇಲೆ ಹಾಕಿ ಇವಾಗ ಚೆನ್ನಾಗಿ ಹುರ್ಕೊಳ್ತೀವಿ. ಮೀಡಿಯಮ್ ಫ್ಲೇಮಲ್ಲೇ ಹಾಕ್ಕೊಂಡು ಹುರ್ಕೊಳ್ಳೋದು. ಅದು ಹಸಿ ಸ್ಮೆಲ್ಲು ಹೋಗೋವರೆಗೂ ಹುರ್ಕೋಬೇಕು. ಅದು ಇವಾಗ ಎಷ್ಟಿದೆ ಅದರಲ್ಲಿ 1/4 ಭಾಗ ಆಗೋಗುತ್ತೆ. ಆ ರೇಂಜಿಗೆ ಒಂದು 10-15 ನಿಮಿಷ ನಾವು ಬಾಣಲೆಯಲ್ಲಿ ತುಪ್ಪದ ಜೊತೆ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪನೂ ಗ್ಯಾಪ್ ಕೊಡಬಾರ್ದು, ಕೆಳಗಡೆ ಸೀದೋಗುತ್ತೆ. ಸೊ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹುರ್ಕೊತಾ ಇದ್ದೀವಿ. ಇವಾಗ ನಾವು ಒಂದು 10-15 ನಿಮಿಷ ಹುರ್ಕೊಂಡಿದ್ದೀವಿ ನಾವಿವಾಗ. ನೋಡಿ ಹಿಂಗಾಗಿದೆ. ಹುರ್ಕೊಂಡಾದ್ಮೇಲೆ ಇವಾಗ 1 ಕಪ್ಪು ಸಕ್ಕರೆ ಏನಿತ್ತಲ್ವ, ಸಕ್ಕರೆನ ಹಾಕ್ಕೊತಾ ಇದ್ದೀವಿ. ಹಾಕೋಬೋದು. ಆಮೇಲೆ ಸಕ್ಕರೆ ಕಮ್ಮಿ ಆಯಿತು ಅನ್ಸಿದ್ರೂ ಹಾಕೋಬೋದು. ಅದು ಏನು ಇಷ್ಟೇ ಹಾಕೋಬೇಕು ಅಷ್ಟೇ ಹಾಕೋಬೇಕಂತಿಲ್ಲ. ಸ್ವೀಟ್ ಜಾಸ್ತಿ ಯಾರಿಗೆ ಬೇಕು, ಸ್ವೀಟ್ ಕಮ್ಮಿ ಯಾರಿಗೆ ಬೇಕು ಅವ್ರು ನೋಡಿ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕೋಬೋದು. ನಮಗೆ ಎಷ್ಟು ಬೇಕು ನಾವು ಅಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀವಿ. 1 ಕಪ್ ಪೂರ್ತಿ ಹಾಕ್ಕೊಂಡಿಲ್ಲ, ನಮ್ಗೆ ಎಷ್ಟು ಬೇಕು ಸ್ವೀಟ್ ಅಷ್ಟು ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀವಿ. ಸಕ್ಕರೆ ಆದಮೇಲೆ ತುಪ್ಪ ತಗೊಂಡಿದ್ವಿ ಅಲ್ವಾ ಒಂದು ಬಟ್ಲಲ್ಲಿ, ಅದನ್ನು ಅಷ್ಟೂ ಪೂರ ಫಸ್ಟ್ 2 ಸ್ಪೂನ್ ಹಾಕಿದ್ವಿ ಅಷ್ಟೇ. ಇವಾಗ ಪೂರ ಎಷ್ಟಿತ್ತು ಅಷ್ಟೂ ತುಪ್ಪನ ಹಾಕ್ಕೊಳ್ತಾ ಇದ್ದೀವಿ. ತುಪ್ಪನ ಹಾಕ್ಕೊಂಡು ತುಪ್ಪ, ಸಕ್ಕರೆ, ಕ್ಯಾರೆಟ್ 3 ಹೊಂದ್ಕೊಳ್ಳೋ ಹಾಗೆ ಒಂದು 2-3 ನಿಮಿಷ ಹುರ್ಕೊತೀವಿ. ಹುರ್ಕೊಂಡಾದಮೇಲೆ ಸಕ್ಕರೆ ನೋಡಿ ತಿಂದು ನಿಮಗೆ ಸ್ವೀಟ್ ಸಾಕು ಅಂತ ಅನಿಸಿದ್ರೆ ಓಕೆ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಸಕ್ಕರೆನ ಈ ಲೆವೆಲಲ್ಲಿ ಹಾಕ್ಕೋಬೋದು. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟನ್ನು ನೀವು ಇವಾಗ ಹಾಕ್ಕೋಬೋದು. ನಮಗೆ ಸಾಕು, ನಾವು ಕರೆಕ್ಟಾಗಿ ಹಾಕ್ಕೊಂಡಿದ್ದೀವಿ. ನಮಗೆ ಸ್ವೀಟ್ ಸ್ವಲ್ಪ ಕಮ್ಮಿ, ಸೊ ಸ್ವೀಟ್ ಕಮ್ಮಿ ಹಾಕ್ಕೊಂಡಿದ್ದೀವಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕನ್ಸಿದ್ರೆ ಸ್ವೀಟ್ ಹಾಕ್ಕೋಬೋದು, ಸಕ್ಕರೆ ಹಾಕ್ಕೋಬೋದು. ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಎಲ್ಲ ಆದಮೇಲೆ ಈ ಥರ ಮುಚ್ಚಿ ಒಂದು 5 ನಿಮಿಷ ಅದನ್ನು ಬಿಟ್ಟು, ಒಲೆ ಇನ್ನೂ ಆಫ್ ಮಾಡಿಲ್ಲ, 5 ನಿಮಿಷ ಬಿಟ್ಟು ತೆಗೆದು ಇವಾಗ ಕಾಯಿಸಿ ಆರಿಸಿರುವಂತಹ ಸ್ವಲ್ಪ ಹಾಲು, ಅಷ್ಟು ಹಾಕೋತಾ ಇಲ್ಲ, ಕಪ್ಪಲ್ಲಿರೋಷ್ಟು ಒಂದು ಸ್ವಲ್ಪ ಹಾಲು ಹಾಕಿ ಮತ್ತು ಒಂದು 2 ನಿಮಿಷ ಹುರ್ಕೊತಾ ಇದ್ದೀವಿ. ಒಂದು 2 ನಿಮಿಷ ಹುರ್ಕೊತೀವಿ ನೋಡಿ. ಕಾಯಿಸಿರೋ ಹಾಲನ್ನ ಆರಿಸಿರೋದನ್ನು ಹಾಕಿ ಒಂದು 2 ನಿಮಿಷ ಹುರ್ಕೊತಾ ಇದ್ದೀವಿ. ಹುರ್ಕೊಂಡಾದ್ಮೇಲೆ ಹೀಗಾಗಿರುತ್ತೆ. ಈ ಒಂಥರ ಜ್ಯೂಸಿ ಥರ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ ಈ ಥರ ಆಗಿದೆ ಹಾಲು ಹಾಕಿದ ಮೇಲೆ. ಮತ್ತು ಈಗ ಪ್ಲೇಟ್ನ ಮುಚ್ತಾ ಇದ್ದೀವಿ. ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬಿಟ್ಟು ತೆಗೆದು ಒಂದು 3-4 ಏಲಕ್ಕಿನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಆ್ಯಡ್ ಮಾಡ್ಕೊಂಡಾದಮೇಲೆ ನಾವು ಈಗ ಸ್ಟವ್ನ ಆಫ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇವಾಗ ಒಗ್ಗರಣೆ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡು ಅದಕ್ಕೆ ಫಸ್ಟು ದ್ರಾಕ್ಷಿನ ಹಾಕ್ಕೋಬೇಕು. ನೋಡಿ ಹಿಂಗಿದೆ
ಅದು ಊದ್ಕೊಳ್ಳುತ್ತೆ. ಒಂದು 2-3 ನಿಮಿಷ ನೀವು ಹುರಿದ್ರೆ ಗೊತ್ತಾಗುತ್ತೆ, ನಾನು ಮುಂದೆ ತೋರಿಸ್ತೀನಿ. ಅದು ಊದ್ಕೊಳ್ಳುತ್ತೆ ನೋಡಿ. ನೋಡಿ ಈ ಥರ ಆಗಿರುತ್ತೆ. ಸೊ ನಾವು ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀವಿ. ನೆಕ್ಸ್ಟು ಗೋಡಂಬಿ ಬಾದಾಮಿನ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬ್ರೌನಿ ಆಗಬೇಕು, ತುಪ್ಪದಲ್ಲೇ ಹುರ್ಕೋಬೇಕು, ಎಣ್ಣೆಲಿ ಹುರ್ಕೊಳ್ಳೋಕೆ ಹೋಗ್ಬೇಡಿ, ತುಪ್ಪದಲ್ಲೇ ಹುರ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ, ಬ್ರೌನ್ ಕಲರ್ಗೆ ಟರ್ನ್ ಆಗುತ್ತೆ. ಬ್ರೌನ್ ಕಲರ್ ಆದಮೇಲೆ ಅದನ್ನು ತೆಗೆದ್ಬಿಟ್ಟು ನಾವು ಕ್ಯಾರೆಟ್ ಹಲ್ವಾಗೆ ಹಾಕ್ಕೋಬೇಕಾಗುತ್ತೆ. ನೋಡಿದ್ರೆ ಇಲ್ಲಿ ನೋಡಿ ಬ್ರೌನ್ ಕಲರ್ ಆಗಿದೆ, ಮೊದಲಿದ್ದಕ್ಕೂ ಈಗಲೂ ಸ್ವಲ್ಪ ಬ್ರೌನ್ ಆಗಿದೆ. ಸೊ ನಾವು ತುಪ್ಪ ಸಮೇತನೇ ಪೂರ ಹಾಗೆ ಹಾಕ್ಕೊತಾ ಇದ್ದೀವಿ. ಚೆನ್ನಾಗಿರುತ್ತೆ. ತುಪ್ಪ ಇನ್ನೂ ಸ್ವಲ್ಪ ಆ್ಯಡ್ ಆದಷ್ಟು ರುಚಿ ಜಾಸ್ತಿ ಆಗುತ್ತೆ. ನೆಕ್ಸ್ಟು ದ್ರಾಕ್ಷಿನ ಎತ್ತಿ ಸಪ್ರೇಟಾಗಿ ಇಟ್ಟಿದ್ವಿ, ಅದೇ ತುಪ್ಪದಲ್ಲಿ ಹುರಿದು ಇವಾಗ ನೆಕ್ಸ್ಟು ಅದೇ ದ್ರಾಕ್ಷಿನ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡಾದಮೇಲೆ ಇವಾಗ ಫುಲ್ಲು ಕಲಿಸ್ಕೊತೀವಿ. ಆಗಲೇ ಸ್ಟವ್ ಆಫ್ ಮಾಡಾಗಿತ್ತಲ್ಲ. ಸೊ ಇದನ್ನು ಡ್ರೈ ಫ್ರೂಟ್ಸ್ನ ಮಾತ್ರ ತುಪ್ಪದಲ್ಲಿ ಹುರಿದ್ಬಿಟ್ಟು ನಾವಿವಾಗ ಆ್ಯಡ್ ಮಾಡಿಕೊಂಡು ಕಲಿಸ್ಕೊತಾ ಇದ್ವಿ. ನೋಡಿ ಇಷ್ಟೇ, ತುಂಬ ಚೆನ್ನಾಗಾಗಿದೆ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ತುಂಬ ಕಮ್ಮಿ ಸಮಯದಲ್ಲಿ ಬೇಗ ಮನೇಲಿ ರುಚಿಕರವಾದ ಕ್ಯಾರೆಟ್ ಹಲ್ವನ ನಾವು ತಯಾರಿಸಿದ್ದೀವಿ. ನಮ್ಮನ್ನು ನೋಡಿ, ನಮ್ಮ ವಿಡಿಯೋನ ನೋಡಿ ನೀವು ಮಾಡಿ ಕಮೆಂಟ್ ಮಾಡಿ ನನಗೆ ಹೇಗಿತ್ತು ಏನು ಅಂತ ಹೇಳಿ. ನಾನು ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಹೆಂಗಾಗಿದೆ ಅಂತ ತೋರಿಸ್ತೀನಿ. ಇವಾಗ ಈ ಥರ ಆಗಿದೆ. ಒಗ್ಗರಣೆ ಹಾಕಿದ ಮೇಲೆ ಫುಲ್ಲು ರೆಡಿ ಇದೆ. ಇವಾಗ ಕವರ್ ಮಾಡ್ತೀವಿ. ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ಸರ್ವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ 10 ನಿಮಿಷ ಈ ಥರ ಕ್ಲೋಸ್ ಮಾಡಿ ಬಿಡಬೇಕು. ನೋಡಿ ಈ ಸ್ಟ್ರಕ್ಚರ್ಗೆ ಬಂದಿದೆ ನಮ್ಮ ಕ್ಯಾರೆಟ್ ಹಲ್ವ. ತುಂಬ ಚೆನ್ನಾಗಾಗಿತ್ತು ನಿಜವಾಗ್ಲೂ. ತುಂಬ ಸ್ವೀಟ್ ಮತ್ತು ಸಖತ್ತು ಸ್ಮೂತಾಗಿ ಕ್ಯಾರೆಟ್ ಹಲ್ವ ರೆಡಿಯಾಗಿತ್ತು. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಈ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ಹಾಗೆ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಎಲ್ಲರಿಗೂ ಬಾಯ್.